ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕಾದಲ್ಲಿ ಟ್ರಂಪ್ ವಿರುದ್ಧವೇ ಆಕ್ರೋಶ ಭುಗಿಲೆದ್ದಿದೆ. 80 ಲಕ್ಷಕ್ಕೂ ಹೆಚ್ಚು ಜನರಿಂದ ನೋ ಕಿಂಗ್ಸ್ ಚಳುವಳಿ ನಡೆದಿದೆ. ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧವೇ ತೀವ್ರವಾದಂತಹ ಆಕ್ರೋಶ ಭುಗಿಲೆದ್ದಿದೆ. 80 ಲಕ್ಷಕ್ಕೂ ಹೆಚ್ಚು ಜನರಿಂದ ನೋ ಕಿಂಗ್ಸ್ ಚಳುವಳಿ ನಡೆಯಿತು. ಯುದ್ಧ ಸೇರಿದಂತೆ ಟ್ರಂಪ್ ನೀತಿಯನ್ನ ವಿರೋಧಿಸಿ ಧರಣಿಯನ್ನ ಮಾಡಲಾಗಿದೆ. ಆಡಳಿತ ಶೈಲಿಯಾಗಿರಬಹುದು ಅಥವಾ ಅವರ ವಲಸೆ ನೀತಿಗಳು ಹಾಗೆ ಯುದ್ಧದ ನೀತಿಗೆ ತೀವ್ರವಾದಂತಹ ಖಂಡನೆ ವ್ಯಕ್ತವಾಗ್ತಾ ಇದೆ. 50 ರಾಜ್ಯಗಳು ಹಾಗೂ ಸಣ್ಣ ನಗರಗಳಲ್ಲಿ 3200ಕ್ಕೂ ಹೆಚ್ಚು ಸಮಾವೇಶಗಳು ನಡೆಯಿತು. ಅಮೆರಿಕದ ಧ್ವಜಗಳನ್ನು ಹಿಡಿದು ಜನರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಈಗ ಅಮೆರಿಕಾದಲ್ಲೇ ವ್ಯಾಪಕ ಆಕ್ರೋಶ ಕೇಳಿ ಬರ್ತಾ ಇದೆ. ಇರಾನ್ ವಿರುದ್ಧದ ಯುದ್ಧ ಸೇರಿದಂತೆ ಟ್ರಂಪ್ ಅವರ ನೀತಿಯನ್ನ ವಿರೋಧಿಸಿ ದೊಡ್ಡ ಸಮೂಹವೇ ಬೀದಿಗೆ ಇಳಿದಿದೆ. ನೋ ಕಿಂಗ್ಸ್ ಅಂದ್ರೆ ರಾಜರು ಬೇಡ ಅಂತ ಚಳುವಳಿಯ ಭಾಗವಾಗಿ ದೇಶದಾದ್ಯಂತ ರ್ಯಾಲಿ ನಡೆಸಿ ಟ್ರಂಪ್ ಅವರ ಸರ್ವಾಧಿಕಾರಿ ಧೋರಣೆಯ ಆಡಳಿತ ಶೈಲಿ, ವಲಸೆ ನೀತಿ ಹಾಗೂ ಇರಾನ್ ವಿರುದ್ಧದ ಯುದ್ಧದ ಕುರಿತು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. These are not welcome! Dallas will ever, forever, be anti-fascist! No fear! ಎಸ್, ಇನ್ನು ಟ್ರಂಪ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು. ಹೇಳೋದೊಂದು ಮಾಡೋದೊಂದು. ಈ ಯುದ್ಧದ ವಿಷಯದಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆದರೆ ನೆಕ್ಸ್ಟ್ ಡೇ ಅದಕ್ಕೆ ಇನ್ನೊಂದು ವಿರುದ್ಧವಾದಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗೆ ಅವ್ರು ಹೇಳೋದೇ ಬೇರೆ, ಜೊತೆಗೆ ಅಲ್ಲಿ ನಡೀತಾ ಇರೋದೇ ಬೇರೆ. ಆ ರೀತಿ ಇರುತ್ತೆ ಸಿಚುವೇಶನ್. ಹೀಗಾಗಿ ಸಾಕಷ್ಟು ಬೇರೆ ಬೇರೆ ದೇಶಗಳು ಇವರನ್ನ ವಿದೂಷಕ ಅಂತಲೂ ಕೂಡ ಕರೆದಿತ್ತು ನಾವು ನೋಡ್ತಾ ಇದ್ದೀವಿ. ಇದು ಒಂದು ಕಡೆ ಅಂದರೆ ಯುದ್ಧದ ವಿಚಾರವಾಗಿ ಆಕ್ರೋಶ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈ ಆಡಳಿತ ಶೈಲಿ ಆಗಿರ್ಬೋದು, ಅಂದರೆ ಇನ್ನೊಂದು ಕಡೆ ವಲಸೆ ನೀತಿ ಆಗಿರ್ಬೋದು, ಈ ರೀತಿ ಸಾಕಷ್ಟು ಅಸಮಾಧಾನ ಟ್ರಂಪ್ ಅವರ ವಿರುದ್ಧ ಇರುವಂಥದ್ದು. ಹೀಗಾಗಿ ಅಮೆರಿಕದ ಧ್ವಜಗಳನ್ನು ಹಿಡಿದು ಜನರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. 50 ರಾಜ್ಯಗಳು ಹಾಗೂ ಸಣ್ಣ ನಗರದಲ್ಲಿ 3200ಕ್ಕೂ ಹೆಚ್ಚು ಸಮಾವೇಶಗಳು ನಡೀತಾ ಇದೆ. ಆಡಳಿತ ಶೈಲಿ, ವಲಸೆ ನೀತಿ ಹಾಗೂ ಯುದ್ಧದ ನೀತಿಗೆ ತೀವ್ರವಾದಂತಹ ಖಂಡನೆ ವ್ಯಕ್ತವಾಗಿದೆ. No